ಎವ್ರಿವನ್ ಗುಡ್ ಮಾರ್ನಿಂಗ್. ಇವಾಗಿನೂ ಎದ್ದಿದ್ದೀನಿ. ಟೈಮ್ ಬಂದು 8:15. ನೋಡ್ತಾ ಇರ್ಬೋದು ಎಲ್ಲಿದ್ದೀನಿ ಅಂತ. ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಇದ್ದೀನಿ. ನನ್ನ ಗಾಡಿ ಇಲ್ಲಿ ನಿಂತಿದೆ ನೋಡಿ. ಎಷ್ಟೊಂದು ಗಾಡಿಗಳಿದ್ದಾವೆ. ಬಾಡಿಗೆ ಏನೋ ಬಂದಿದೆ ಗುರು. 10 ಟನ್ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ತಲೆ ಕೆಟ್ಟೋಗ್ಬಿಟ್ಟಿದೆ ನನಗಂತೂ. 10 ಟನ್ನು 2-3 ಟನ್ ಜಾಸ್ತಿ. 7-8 ಟನ್ ಇರಬೇಕು ಗಾಡಿ ಒಳಗಡೆ. ಇಲ್ಲ ಅಂದರೆ ಆಲ್ಟಿಯೋದವ್ರು ಪ್ರಾಬ್ಲಮ್ ಗುರು. ಇಲ್ಲಿ ನೆಲ್ಲೂರಿಂದ ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ ಆಲ್ಟಿಯೋದವ್ರು ಇರ್ತಾರೆ. ಸಿಗಾಕೊಂಡು ಮಿಸ್ ಆಗಿ 27,000 28,000 ರೂಪಾಯಿ ತನಕ ಪೆನಾಲ್ಟಿ ಹಾಕ್ತಾರೆ. ಅದ್ರದ್ದೇ ಒಂದು ಟೆನ್ಷನ್ ಆಗ್ಬಿಟ್ಟೈತೆ. ಏನು ಮಾಡೋದೋ ಗೊತ್ತಿಲ್ಲ. ಆಲ್ರೆಡಿ ಇಲ್ಲಿಗೆ ಬಂದು 1 ದಿನ ಆಗೋಯ್ತು ಗುರು. ಬನ್ನಿ ನೋಡೋಣ, ಬೇರೆ ಯಾವ್ದಾರ ಬಂದರೆ ನೋಡೋಣ. ಇಲ್ಲ ಅಂದರೆ ಬೇರೆ ರೂಟ್ಗಳಿದಾವಲ್ಲ ಅದರಲ್ಲೇ ಹೋಗ್ಬಿಡೋಣ ಗುರು. ಫೈನಲಿ ಟ್ರಾನ್ಸ್ಪೋರ್ಟ್ ಆಫೀಸಿಂದ ಹೋಗ್ತಾ ಇದ್ದೀವಿ ಲೋಡಿಗೆ. ಬೇರೆ ಆಪ್ಷನ್ನೇ ಇಲ್ಲ. ಎಲ್ಲ ಟನ್ನೇಜ್ ಬಾಡಿಗೆನೇ ಅಂತ. ಇಲ್ಲಿ ಸುಮ್ಮನೆ ಕೂರೋದ್ರಿಂದ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕಿ ಹೋಗಿ ಲೋಡ್ ಮಾಡ್ಕೊಂಡು ಬರೋಣಂತೆ. ಇಲ್ಲಿಂದ 25 ಕಿಲೋಮೀಟ್ರ್ ಇದೆ ಲೋಡಿಂಗ್ ಪಾಯಿಂಟು. ಸೇಮ್ ಎಲ್ಲಿ ಅಂದರೆ ನಿನ್ನೆ ಅನ್ಲೋಡ್ ಮಾಡಿದ್ವಲ್ಲ ನಾವು ಕೃಷ್ಣಪಟ್ಟಣಂ ಅಂತ, ಅದೇ ಊರಿಗೆ ಹೋಗ್ಬೇಕೀಗ. ಏನು ಮಾಡೋಕ್ಕಾಗಲ್ಲ ಗುರು. ಬಾಡಿಗೆ ಟನ್ನೇಜ್ ನೋಡಿದ್ರೆ 10 ಟನ್ನು ಬಾಡಿಗೆ ನೋಡಿದ್ರೆ ಬರೀ 18,000. ಅದರಲ್ಲೂ ಕಮಿಷನ್ 900, ಅನ್ಲೋಡಿಂಗ್ ಚಾರ್ಜ್ 500 ರೂಪಾಯಿ, ಆಮೇಲೆ ಯೂನಿಯನ್ 100 ರೂಪಾಯಿ ಹೋಗುತ್ತಂತೆ. ಬರ್ತಾ ಬರ್ತಾ ಸಿಕ್ಕಾಬಟ್ಟೆ ರೇಟ್ಗಳು ಕಡಿಮೆ ಮಾಡಿಬಿಟ್ರು. ಏನು ಮಾಡೋದು ಏನೋ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಈ ವಿಜಯವಾಡ, ವಿಶಾಖಪಟ್ಟಣಮ್ ಇವೆಲ್ಲ ಲೋಡಿಂಗ್ ಪಾಯಿಂಟ್ ಅಲ್ಲ. ತಿರುಪತಿನೂ ಪರವಾಗಿಲ್ಲ ಅಂತ ಹೇಳ್ತಾಯಿದ್ರು. ಇವೆಲ್ಲ ಅಷ್ಟಕ್ಕಷ್ಟೇ. ನೆಲ್ಲೂರು ಗಿಲ್ಲೂರೆಲ್ಲ ಇದ್ದಿದ್ದು ಸಿಕ್ಕಿದ್ದು ಹಾಕ್ಕೊಂಡು ಹೋಗ್ತಾ ಇರಬೇಕು. ಫೈನಲಿ ಕಂಪ್ನಿ ಒಳಗಡೆ ಎಂಟ್ರಿ ಎಲ್ಲ ಆಗಿದೆ. ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಬೇರೆ ಒಂದು ಗಾಡಿ ಲೋಡ್ ಆಗ್ತಾಯಿದೆ. ಅದಾಗಿದ ತಕ್ಷಣ ನೆಕ್ಸ್ಟ್ ನಿಮ್ಗೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಕಂಪ್ನಿ ತೋರಿಸ್ತೀನಿ ನೋಡಿ. ಇದೇ ಕಂಪ್ನಿ ನೋಡಿ. ಅಲ್ಲಿ ಮಿರರಲ್ಲಿ ಒಂದು ಲಾರಿ ನಿಂತಿದೆ. ಅದು ಲೋಡ್ ಆಗಿದ ತಕ್ಷಣ ನನ್ನ ಗಾಡಿ ಮಾಡ್ತಾರೆ. ಇನ್ನೊಂದು ನನ್ನ ಜೊತೆ ಬಂದಿದ್ದು ಇನ್ನೊಂದು ಗಾಡಿ ನೋಡಿ, ಅಲ್ಲಿ ಸ್ವಲ್ಪ ಕಾಣ್ತಾ ಇದೆ, ಅಲ್ಲಿ ನಿಂತಿದೆ. ಅದು ಆಂಧ್ರ ಗಾಡಿನೇ. ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಏನೋ ಅಂತ. ಲೋಡಿಂಗ್ ಏನು ಅಂದರೆ ಪೇಪರ್ ರೋಲು, ಅದನ್ನು ತೋರಿಸ್ತೀನಿ ನೋಡಿ. ಅಲ್ಲಿ ಬಿದ್ದಿದೆ ಪೇಪರ್ ರೋಲು. ಇದು ಫುಲ್ ಗಾಡಿ ಫುಲ್ ಲೋಡ್ ಆಗಿಬಿಡುತ್ತೆ. ಲಾರಿ ತೆಗಿತವ್ರೆ ಗುರು. ಹಿಂದೆ ಮುಂದೆ ಮಾಡ್ತವ್ರೆ. ರಿವರ್ಸ್ ಆಗ್ತಾರೋ ತೆಗಿತಾರೋ ಅನ್ನೋ ಗೊತ್ತಾಗ್ತಿಲ್ಲ. ರಿವರ್ಸ್ ಆಗ್ತವ್ರೆ. ಟೈಮ್ ಬಂದಾಗಿದೆ ಆಲ್ರೆಡಿ 11:28. ಮುಖಾನು ತೊಳ್ದಿಲ್ಲ ಗುರು. ಫಸ್ಟು ಲೋಡ್ ಮಾಡಿಸ್ಕೊಂಬಿಟ್ಟು ಹೋಗ್ಬಿಟ್ರೆ ಸಾಕಾಗ್ಬಿಟ್ಟೆ ನನಗಂತೂ. ಸಿಕ್ಕಾಬಿಟ್ಟೆ ಮೈಕೈ ನೋವು. ಫಸ್ಟು ಒಂದು 2 ದಿನ ರೆಸ್ಟ್ ತೊಗೋಬೇಕು. 15-20 ದಿನ ರೆಸ್ಟ್ ತೊಗೊಂಡಿದ್ರು. ಆದರೂ ಈ ತಿಂಗಳು ಜಾಸ್ತಿ ಗಾಡಿ ಓಡಿಸಿಲ್ಲ. ಅದು ಯಾಕೋ ಗೊತ್ತಿಲ್ಲ. ಸಿಕ್ಕಾಬಿಟ್ಟೆ ಮೈಕೈ ನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ. ಬನ್ನಿ ಇಲ್ಲಿಂದ ಫಸ್ಟ್ ಲೋಡ್ ಮಾಡ್ಕೊಂಡು ಬಿಡೋಣ ಅಂತೆ. ನೋಡ್ತಾ ಇರ್ಬೋದು ಪ್ಲಾಸ್ಟಿಕ್ ಚೀಲಗಳು ಯಾವ ಥರ ತಯಾರಾಗ್ತಿದಾವೆ ಅಂತ. ಫುಲ್ಲು ದೊಡ್ಡ ಗೋಡನ್ ಬಿಟ್ಟಿದ್ದು. ಗಾಡಿ ಆಲ್ರೆಡಿ ಲೋಡ್ ಆಗಿದೆ. ಗಾಡಿ ತೆಗೆದ್ಮೇಲೆ ನನ್ನ ಗಾಡಿ ಆಗ್ತದೆ. ನೋಡಿ ಈ ಥರ ಅಲ್ಟ್ರಾಟೆಕ್ ಸಿಮೆಂಟ್ ಸ್ಟಿಲ್ಲು, ಆಮೇಲೆ ಬೇರೆ ಬೇರೆ ಯಾವುದಾದ್ರು ಆರ್ಡ್ರುಗಳು ಇರ್ತಾವಲ್ಲ ಅದ್ರದ್ದು ಮಾಡ್ತಾಯಿದ್ದಾರೆ. ನನ್ನ ಗಾಡಿಗೆ ಮೋಸ್ಟ್ಲಿ ಈ ರೋಲು, ಇಲ್ಲ ಅಂದರೆ ಅಲ್ಲೊಂದು ಐತೆ ನೋಡಿ ಆ ರೋಲು, ಇಲ್ಲ ಅಂದರೆ ಇಲ್ಲಿ ಇಕ್ಕಿದ್ದಾರೆ. ಈ ರೋಲ್ಗಳು ಇರ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ಲಾಸ್ಟಿಕ್ ಇದು ರೋಲ್ ಅಂತ ಹೇಳಿದ್ದಾರೆ. ನೋಡಬೇಕು ಯಾವ್ದು ಲೋಡ್ ಮಾಡ್ತಾರೋ ಏನೋ. ನೋಡ್ತಾ ಇರ್ಬೋದು ಮಿಷಿನರಿ ಸಿಕ್ಕಾಬಡೆ ಸೌಂಡ್ಗಳು ನೋಡಿ. ಅದು ತಿರುಗ್ತಾ ಇದೆ ಮಿಷಿನರಿ. ನನ್ನ ಗಾಡಿ ಲೋಡ್ ಆಗ್ತಾಯಿದೆ ನೋಡ್ತಾ ಇರ್ಬೋದು. ನಾನು ಈಗ ವೆಹಿಕಲ್ ಮುಖ ತೊಳ್ಕೊಂಡು ಫ್ರೆಶ್ ಆದೆ. ಇನ್ನೂ ಅಲ್ಲಿ ಕಾಣ್ತಿದ್ದಾವಲ್ಲ 4-5 ಪೀಸು, ಅಷ್ಟಿದ್ರೆ ಮಾತ್ರ ಫುಲ್ಲು ಅನ್ಲೋಡ್ ಕಂಪ್ಲೀಟ್. ಸಾರಿ, ಲೋಡಿಂಗ್ ಕಂಪ್ಲೀಟು. ಇಲ್ಲಿ ಲೋಡೆಲ್ಲ ಆಯಿತು ಗುರು. ಟಾರ್ಪಲ್ಲು ಹಾಕ್ತಾಯಿದ್ದಾರೆ, ತೋರಿಸ್ತೀನಿ. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಆಗೋಯ್ತು. ಹಿಂದೆಗಡೆ ಹಗ್ಗ ಹೊಡೋರು ಆಗೋಯ್ತು. ಇನ್ನೆಲ್ಲ ಫುಲ್ ಕಂಪ್ಲೀಟು. ಬಿಲ್ಲು ಆಗೋಗಿದೆ, ಹೋಯ್ತಾ ಇರೋದು.
ಸ್ವಲ್ಪ ಕಿರಿಕಾಗೈತೆ, ಹೋಗ್ತಾ ರೋಡಲ್ಲಿ ಹೇಳ್ತೀನಿ ಏನಾಗೈತೆ ಅಂತ. ಇದು ಫೈನಲ್ ಅಲ್ಲಿಂದ ಆಚೆ ಬಂದು ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀನಿ. ಡೀಸೆಲ್ ಹಾಕ್ಸ್ಕೊಂಡು ಬನ್ನಿ ಫಸ್ಟು. ಇಲ್ಲಿ ರೇಟು 97 ರೂಪಾಯಿ ಐತಲ್ಲ ಗುರು. ಏನು ಮಾಡೋದು, ಹೈವೇಲಿ ಹಾಕ್ಸ್ಕೊಂಡ್ರೆ ಬೆಸ್ಟು. ಇದೊಂದು 500 ರೂಪಾಯಿ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಅಲ್ಲಿಂದ ಡೀಸೆಲ್ ಹಾಕ್ಸ್ಕೊಂಡು ನೋಡ್ತಾ ಇರ್ಬೋದು ಹೈವೇಗೆ ಬಂದಿದ್ದೀವಿ. ಅಂದರೆ ಮೇನ್ ಹೈವೇ ಅಲ್ಲ ಇದು, ಇದೀಗ ಆಗ್ತಾ ಇರೋದು. ಇಲ್ಲಿಂದ ಹೈವೇ ಇನ್ನೂ ಒಂದು 20-25 ಕಿಲೋಮೀಟ್ರ್ ಇದೆ. ಸೀದಾ ನೆಲ್ಲೂರಿಗೆ ಹೋಗಿ ನೆಲ್ಲೂರಿಂದ ಹೈವೇ ಹಿಡಿಬೇಕು. ನೋಡ್ತಾ ಇರ್ಬೋದು ಯಾವ ಥರ ಕನ್ಸ್ಟ್ರಕ್ಷನಲ್ಲಿದೆ. ಸಿಕ್ಕಾಪಟ್ಟೆ ಕತ್ಲುಗುರು, ಏನೇನೂ ಕಾಣ್ತಾ ಇಲ್ಲ. ಇನ್ನು ಈ ರೋಡ್ ಹಾಕ್ಬೇಕಂದ್ರೆ ಸುಮಾರು ವರ್ಷ ಬೇಕು. ಬನ್ನಿ, ಇಲ್ಲಿಂದ ಸೀದಾ ಹೈವೇಗೆ ಹೋಗಿ ಸಿಗ್ತೀನಿ. ಯಾಕಂದರೆ ಒಂದು ವೇಳೆ ಆ ಕಡೆಯಿಂದ ಆಪೋಸಿಟಿಂದನೂ ಗಾಡಿ ಬರ್ತಾಯಿದೆ. ಫೋನ್ ಇಟ್ಕೊಂಡು ಒಂದೇ ಕೈಲಿ ಇದು ಮಾಡೋಕ್ಕಾಗಲ್ಲ, ಯಾಕಂದರೆ ಟನ್ನೇಜ್ ಬೇರೆ ಇದೆಯಲ್ಲ. ಲೆಫ್ಟ್ ರೈಟ್ ಎಳೆದ್ಬಿಟ್ರೆ ಸ್ಟೈಲಾಗಿ ಮನಿಕೊಂಬಿಡೋದು ಗಾಡಿ. ಆಮೇಲೆ ಈಗ ನಾವಿದ್ದೀವಿ ನ್ಯಾಷನಲ್ ಹೈವೇ. ಆಲ್ರೆಡಿ ಹೈವೇ ಬಂದು 10 ಕಿಲೋಮೀಟ್ರ್ ಆಯಿತು. ನೋಡ್ತಾ ಇರ್ಬೋದು ಡೀಸೆಲ್ 1,500 ಆಗ್ತಾ ಗುರು. ಒಂದೇ ಒಂದು ಚೂರು ಮುಳ್ಳು ಆ ಕಡೆ ಈ ಕಡೆ ಅಲ್ಲಾಡೇ ಇಲ್ಲ. ಆ ಮುಳ್ಳು ಇರೋ ಜಾಗದಲ್ಲೇ ಇದೆ. ಒಂದು ಪಿನ್ ಪಾಯಿಂಟ್ ಒಂಚೂರು ಮುಂದೆ ಬಂದಿಲ್ಲ. 1,500 ಆರಾಮಾಗಿ ಇಲ್ಲಿಂದ ತಿರುಪತಿ ತನಕ ಹೋಗ್ಬೋದು. ತಿರುಪತಿ ನಿಯರು ಪೆಟ್ರೋಲ್ ಬಂಕ್ ಯಾವ್ದಾರ ನೋಡಿ ಹಾಕ್ಸ್ಕೋಬೇಕು. ಯಾಕಂದರೆ ಅಲ್ಲಿ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಇತ್ತು. 97 ರೂಪಾಯಿ ಇತ್ತಲ್ಲ ಗುರು. ಅಯ್ಯಪ್ಪ, ರೇಟ್ ಈ ಥರ ಆಗೋಯ್ದೆ. ಎಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಈಗ ಕೊಟ್ಟಿರೋ ಬಾಡಿಗೆ ಎಷ್ಟು ಗೊತ್ತಾಗ್ರು ನನಗೆ? 18,000, 10.5 ಟನ್ನು. ಇನ್ನು ಎಷ್ಟು ಬಂದಿದೆಯೋ ಏನೋ ಗೊತ್ತಿಲ್ಲ ನನಗೆ. ಫುಲ್ ಲೋಡ್ ಮಾಡಿದ್ದಾರೆ. ಬೆಂಗಳೂರಿಗೆ ಹೋಗೇ ನೋಡಬೇಕು. ಯಾಕೆ ಅಂದರೆ ಇಲ್ಲೆಲ್ಲರ ಸಿಗಾಕೊಂಡ್ರೆ 22,000 ಪೆನಾಲ್ಟಿ. ಹಾಗಾಗಿ ಬೆಂಗಳೂರಿಗೆ ಹೋಗೇ ಚೆಕ್ ಮಾಡೋಣ. ಕರ್ನಾಟಕ ಎಂಟ್ರಿ ಆಗೋ ತನಕ ಸ್ವಲ್ಪ ಡಗ್ 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 ಆಗ್ತಾಯಿದೆ. ಇನ್ನೊಂದು 2-3 ಟೋಲ್ ಅಷ್ಟೇ ಗುರು. ಟೋಲ್ಗಳು ಪಾಸ್ ಆಗ್ಬಿಟ್ರೆ ಮುಗ್ದೋಯ್ತು. ಟೋಲ್ ಹತ್ರ ನಿಂತಿರ್ತಾರೆ ಆಲ್ಟೋದವರು. ಹಂಗಾಗಿ 18,000 ರೂಪಾಯಿಲಿ 900 ರೂಪಾಯಿ ಕಮಿಷನ್ನು, 500 ರೂಪಾಯಿ ಲೋಡಿಂದು, 500 ರೂಪಾಯಿ ಅನ್ಲೋಡಿಂಗ್. ಇನ್ನೆಷ್ಟು ಮೇಕ್ತು ನೀವೇ ಲೆಕ್ಕ ಹಾಕ್ಕೊಳ್ಳಿ. ಅದರಲ್ಲಿ ಟೋಲ್ಗಳು ಬೇರೆ ಡಬಲ್ ಟೋಲ್ ಬರ್ತೈತೆ. ಡೀಸೆಲ್ ಏನು ಮೈಲೇಜ್ ಬರಲ್ಲ. ಇಲ್ಲಿಂದ ಕರೆಕ್ಟಾಗಿ 350 ಕಿಲೋಮೀಟ್ರ್ ಐತೆ. 7,000 ರೂಪಾಯಿ, 6,500-7,000 ರೂಪಾಯಿ ಡೀಸೆಲ್ ಬೇಕಾಗುತ್ತೆ. ನೋಡೋಣ, ಆರಾಮಾಗೆ ಹೋಗೋಣ. ಫಸ್ಟು ಬೆಂಗಳೂರ್ದು ಲೊಕೇಶನ್ ಕಳಿಸ್ಕೋಬೇಕು. ಇಲ್ಲಲ್ಲಿ ಕೆಂಗೇರಿ ಇದೆ. ಕೆಂಗೇರಿಗೆ ಹೋಗ್ಬಿಟ್ಟು నేను ಹೋಗೋಷ್ಟರಲ್ಲೇ ಬೆಳಗ್ಗೆ ಕರೆದು ಬಿಡೋದು ಬಿಡಿ. 8 ಅವರ್ ಬೇಕು ಹೋಗೋಕ್ಕೆ. ನೋಡೋಣ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ. ಫಸ್ಟು ಒಟ್ಟಿನಲ್ಲಿ ಆಂಧ್ರ ಪಾಸ್ ಮಾಡಿಬಿಟ್ಟು ಕರ್ನಾಟಕ ಎಂಟ್ರಿಯಾಗೆ ಮನಿಕೋಣ. ನಮಗೆಲ್ಲೂ ನೋ ಎಂಟ್ರಿ ಸಿಗೋಲ್ಲ. ಇನ್ನೇನು 11 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರ್ದು ನೋ ಎಂಟ್ರಿನೂ ಕ್ಲಿಯರ್ ಆಗಿರುತ್ತೆ. ಆರಾಮಾಗಿ ಓಡಾಡ್ಬೋದು, ಅರ್ಜೆಂಟ್ ಏನಿಲ್ಲ. ಒಟ್ಟಿನಲ್ಲಿ ಆಂಧ್ರ ಪಾಸ್ ಮಾಡಿ ಹತ್ತತ್ರ ಕೋಲಾರ ಹತ್ತತ್ರ ಹೋಗ್ಬಿಟ್ಟು ಮನಿಕೋಣಂತೆ. ನೋಡೋಣ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಹೊಡೆಯೋಣ. ಈಗ ಟೈಮ್ ಬಂದು ಕರೆಕ್ಟಾಗಿ 8 ಗಂಟೆ 5 ನಿಮಿಷ ಆಗಿದೆ. 9-9:30 ಹಂಗೆ ಊಟ ಮಾಡ್ಕೊಂಡು ಹೋಗೋಣಂತೆ. ನೋಡೋಣ ಬನ್ನಿ. ಈಗ ನಾವಿದ್ದೀವಿ ಪ್ರೆಸೆಂಟು ತಿರುಪತಿ ಸಿಟಿ ಒಳಗಡೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 10 ಗಂಟೆ 21 ನಿಮಿಷ ಆಗಿದೆ. ಹೊಟ್ಟೆ ಬೇರೆ ಎಸಿತಾ ಇದೆ ಇವರು. ಇಲ್ಲಿಂದ ಒಂಚೂರು ಸಿಟಿ ಎಕ್ಸಿಟ್ ಆಗಿ ಹೋಟ್ಲೈತೆ, ಅಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ದಗೆ ಗುರು. ಬೇರೆ ಕಡೆ ಎಲ್ಲ ಚಳಿ ಆಗ್ತಿರೆ, ಇಲ್ಲಿ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬೆವ್ರು ಕಿತ್ಕೊತೈತೆ. ಹಂಗೆ ಕಿಟಕಿ ಎಲ್ಲ ಓಪನ್ ಮಾಡಿಬಿಟ್ಟಿದೆ ಹಿಂದೆಗಡೆ. ಇಲ್ಲಿ ಆಕಾಶ್ ಹೊಸಕೋಟೆ ಬಿರಿಯಾನಿ ಇತ್ತು.
ಕ್ಲೋಸ್ ಆಗಿದೆಯೋ ಏನೋ ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ರೋಡ್ ಮಾಡ್ತಾ ಇದ್ದಾರಲ್ಲ, ಹೋಟ್ಲು ಕಂಪ್ಲೀಸ್ ಆಗುತ್ತೆ ಗುರು. ಇಲ್ಲಿ ಹಿಂದೆ ಹೋಯ್ತು ಮುಂದೆ ಹೋಯ್ತು ಏನು ಗೊತ್ತಾಗ್ತಿಲ್ಲ. ನೋಡಿ ಇಲ್ಲಿ ಮಾಡಿಬಿಟ್ಟಿದ್ದಾರೆ, ಹೊಟ್ಟೆ ಕ್ಲೋಸ್ ಆಗಿಬಿಟ್ಟಿದೆ. ಈ ಕಡೆ ಇತ್ತು ಕನ್ಸ್ಟ್ರಕ್ಷನ್ ಮಾಡ್ತಿರಲ್ಲ, ಅದಕ್ಕೆ ಈ ಕಡೆ ಶಿಫ್ಟ್ ಮಾಡಿದ್ದಾರೆ. ಈಗ ಪ್ರೆಸೆಂಟು ಚಿತ್ತೂರಲ್ಲಿದ್ದೀವಿ. ಇಲ್ಲಿ ರೈಡ್ ತೊಗೋಬೇಕು ಬ್ರಿಡ್ಜ್ ಹತ್ರ. ಟೈಮ್ ಬಂದು ಕರೆಕ್ಟಾಗಿ 12 ಗಂಟೆ 15 ನಿಮಿಷ ಆಗಿದೆ. ಊಟ ಜಸ್ಟು ಈಗಿನ ಮಾಡಿದೆ, ಚಿಕನ್ ಫ್ರೈಡ್ ರೈಸ್ ತಿಂದಿದ್ದೀನಿ. ಇದೊಂದು ಟೋಲು, ಇದೊಂದು ಬ್ರಿಡ್ಜ್ ಹತ್ರ ಪಾಸ್ ಆಗಿಬಿಟ್ರೆ ಗುರು 95% 100% ಸೆಕ್ಯೂರ್ ಜರ್ನಿ ಆಗಿಬಿಡುತ್ತೆ. ಇಲ್ಲಿ ಸ್ವಲ್ಪ ಆಲ್ಟಿಯೋದವ್ರ ಕಾಟ ನೋಡೋಣ. ದೇವ್ರ ಮೇಲೆ ಭಾರ ಹಾಕಿ ಹೋಯ್ತಾ ಇರೋದೇನೆ. ನೋಡಿ ಬೆಂಗಳೂರಿಂದ 178 ಕಿಲೋಮೀಟ್ರ್ ಐತಿ ಇಲ್ಲಿಂದ. ಇಲ್ಲಿ ಆಲ್ಟಿಯೋದವ್ರ ಕಾಟ ಗುರು. ಇಲ್ಲೊಂಚೂರು ಪಾಸ್ ಮಾಡಿಕೊಂಡ್ರೆ ಟೋಲ್ ಹತ್ರ. ಟೈಮ್ ಬಂದು 7 ಗಂಟೆ ಆಯಿತು. ಇಲ್ಲಿನ ಪರಿಸ್ಥಿತಿ ತೋರಿಸ್ತೀನಿ ನೋಡಿ. ಫಸ್ಟು ಏನಾರ ಕಾಣ್ತಿದ್ಯೇನು ನೋಡಿ. ಫುಲ್ಲು ಫಾಗರು, ಏನೂ ಕಾಣ್ತಾ ಇಲ್ಲ. ಇಲ್ಲಿಂದ 10 ಕಿಲೋಮೀಟ್ರ್ ಇತ್ತು ಅಷ್ಟೇ ಕರ್ನಾಟಕಕ್ಕೆ. ಇನ್ನೂ ಆಂಧ್ರದಲ್ಲೇ ಇದ್ದೀವಿ, ಟೋಲ್ ಹತ್ರ ಹಾಕ್ಕೊಂಡಿದ್ದೀವಿ. ಫುಲ್ಲು ಫಾಗ್ ಅಂದರೆ ಫಾಗು ಗುರು. ಪರಿಸ್ಥಿತಿ ನೋಡ್ಬಿಟ್ಟು ಗಾಡಿ ಹೆಂಗೆ ಓಡಿಸೋದು ಏನೂ ಕಾಣ್ತಾ ಇಲ್ಲ. ಬನ್ನಿ ಇಲ್ಲಿಂದ ಬಿಡೋಣ. ರಾತ್ರಿ 1 ಗಂಟೆ ತನಕ ಓಡಿಸ್ದೆ, ಆಮೇಲೆ ಆಗಲಿಲ್ಲ ಗುರು. ರೋಡಲ್ಲೆಲ್ಲ ಲೆಫ್ಟು ರೈಟು ಹೋಗ್ತಾಯಿತ್ತು ಗಾಡಿ. ಹಂಗಾಗಿ ಇಲ್ಲಿ ಟೋಲ್ ಸಿಕ್ತು, ರಪ್ಪ ಅಂತ ಹೇಳ್ದೆ, ಹಂಗೆ ಮನೆಕೊಂಬಿಟ್ಟೆ. ಬನ್ನಿ ಇಲ್ಲಿಂದ ಬಿಡೋಣ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಈ ರೇಂಜಿಗೆ ಬೀಳುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಅಪ್ಪ ದೇವ್ರೆ, ಏನು ಕಾಣಿಸ್ತಾ ಇಲ್ಲ. ಹೆಂಗೆ ಓಡಿಸೋದು ಗಾಡಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗ. ನೋಡಿ ಏನಾರು ಕಾಣ್ತಿದ್ಯಾ? ರಾತ್ರಿನೇ ಹೊಡೆದು ಬಿಡ್ಬೇಕಿತ್ತು ಗುರು. ನಿದ್ದೆ ತಡೆಯೋಕ್ಕೆ ಆಗಿಲ್ಲ. ಮನೆ ಪಟ ಪಟ ಅಂತ ಫಸ್ಟ್ ಇದೊಂಚೂರು ಫಾಗು ಮುಗಿಸ್ಕೊಂಡು ಹೋಗೋಣ. ವೀಡಿಯೋ ಮಾಡೋಕ್ಕಾಗಲ್ಲ, ರೋಡೇ ಕಾಣ್ತಾ ಇಲ್ಲ. ಇಲ್ಲಿ ಮುಂದೆ ಹೋಗ್ತಾ ಇರೋ ಗಾಡಿನೂ ಕಾಣ್ತಾ ಇಲ್ಲ, ಏನಿಲ್ಲ. ಯಾವನಾರ ಸೆಂಟ್ರಲ್ಲಿ ಬ್ರೇಕ್ ಕೊಡ್ದು ಏನೋ ಗಾಡಿ ಕೆಟ್ಟೋಗಿ ನಿಲ್ಲಿಸಿದ್ರೆ ಮುಗ್ದೋಯ್ತು. ನೋಡಿ ಇನ್ನು ಬೆಂಗಳೂರು 121 ಕಿಲೋಮೀಟ್ರ್ ಐತೆ. ನೋಡೋಣ ಬನ್ನಿ. ಈಗ ಪ್ರೆಸೆಂಟ್ ನೋಡ್ತಾ ಇರ್ಬೋದು, ಹೊಸಕೋಟೆಯಿಂದ ಒಳಗಡೆ ಎಂಟ್ರಿ ಆಗಿದ್ದೀವಿ. ಇಲ್ಲಿ ಇನ್ನೊಂದು 5 ಕಿಲೋಮೀಟ್ರ್ ಹೊಡಿಬೋದು ಅಷ್ಟೇ ಗುರು. ಅಮ್ಮಮ್ಮ ಅಂದರೆ ಇಲ್ಲೇ ಪೊಲೀಸ್ನವ್ರು ನಿಂತಿರ್ತಾರೆ, ಒಳಗಡೆ ಬಿಡಲ್ಲ. ಇನ್ನು 11 ಗಂಟೆ ತನಕ ನೋ ಎಂಟ್ರಿ ಏನೋ. ಅದು ಔಟರಿಂಗ್ ರೋಡಲ್ಲಿ ಹೋಗೋದು ಏನಕ್ಕೆ ಬಿಡಲ್ಲ ಅಂತ ಗೊತ್ತಿಲ್ಲ. ಮುಂದೆ ತೋರಿಸಿ ಬನ್ನಿ. ಲೆಫ್ಟ್ ಸೈಡು ಗಾಡಿ ಹಾಕ್ಸಿರ್ತಾರೆ. ಟೈಮ್ ಒಂದು ಕರೆಕ್ಟಾಗಿ 8:57, 3 ನಿಮಿಷ ಕಡಿಮೆ 9 ಗಂಟೆ. ಹೆಂಗೋ ನೋಡಪ್ಪ, ಫಾಗ್ ಎಲ್ಲ ಕಡಿಮೆ ಆಗೋಯ್ತು. ಒಂದು ಚೂರು ರೋಡ್ ಕಾಣ್ತಿರ್ಲಿಲ್ಲಪ್ಪ ದೇವ್ರೆ. ಇನ್ನೂ ಶಿವರಾತ್ರಿ ಒಂದು 15-20 ದಿನ ಐತೇನೋ. ಶಿವರಾತ್ರಿ ಕಳೆದಾಗ ಗಾಡಿ ಓಡಿಸೋದಂತೂ ಭಯಂಕರ ಕಷ್ಟ. ಇಲ್ಲರ ಪರವಾಗಿಲ್ಲ, ಈ ಘಾಟ್ ಸೆಕ್ಷನಲ್ಲೆಲ್ಲ ಭಾರಿ ಹಿಂಸೆ ಆಗ್ಬಿಡುತ್ತೆ ಗುರು. ಮುಂದೆಗಡೆ ಕಾರೂನು 4 ಇಂಡಿಕೇಟ್ರ್ ಹಾಕ್ಕೊಂಡು ಹೋದ್ರು ಕೂಡ ಜಸ್ಟು ನನ್ನಿಂದ ಒಂದು 100-150 ಮೀಟ್ರು ಅಷ್ಟೇ ಕಾಣ್ತಾ ಇರೋದು. ಅದಕ್ಕಿಂತ ಒಂಚೂರು ಮುಂದಕ್ಕೆ ಹೋದ ಅಂದರೆ ಮುಗೀತು. ಅವ್ನು ಲೈಟು ಕಾಣ್ತಿಲ್ಲ, ಕಾರು ಕಾಣಲ್ಲ. ಅಷ್ಟು ದಪ್ಪ ಮಂಚು ಕೂತ್ಕೊತಾ ಇರೋದು. ಅಪ್ಪ ದೇವ್ರೆ, ವೆದರ್ ಅಂತೂ ಹೇಳೋಕ್ಕೆ ಆಗಲ್ಲ ಗುರು. ಬಿಸಿಲು ಬಂದರೆ ಸಿಕ್ಕಾಬಟ್ಟೆ ಓವರ್ ಬಿಸಿಲು, ಇಲ್ಲ ಚಳಿ ಆದರೆ ಓವರ್ ಚಳಿ, ಇಲ್ಲ ಈ ಥರ ಆದರೆ ಎಲ್ಲ ಅತಿಯಾಗಿ ಆಗುತ್ತೆ. ಯಾವ್ದ್ಯಾವ ತಡ್ಕೊಳೋದು ಏನೇನು ಮಾಡೋದು ಒಂದು ಗೊತ್ತಾಗಲ್ಲ. ಮನುಷ್ಯರು ಹೆಂಗೆ ಆಡ್ತಿದ್ದಾರೋ ವಾತಾವರಣನೂ ಅದೇ ಥರ ಆಗ್ತಾಯಿದೆ.
ಡೀಸಲ್ಲು ಫುಲ್ಲು ರಿಸರ್ವ್ಗೆ ಬಿದ್ದಿದೆ. ಇನ್ನೊಂದು 85 ಕಿಲೋಮೀಟ್ರ್ ಐತೆ ಗುರು ಅಷ್ಟೇ. ಸೀದಾ ಈಗ ಸಿಟಿ ಒಳಗಿಂದ ಹೋಗ್ಬೇಕು. 2 ಆಪ್ಷನ್ ಐತೆ. ಒಂದು ಸಿಟಿ ಔಟರು, ದೇವನಹಳ್ಳಿಗೆ ಹೋಗಿ ದೇವನಹಳ್ಳಿಯಿಂದ ಸೀದಾ ಹೆಬ್ಬಾಳದಿಂದ ಗೊರಗುಂಟೆಪಾಳ್ಯ, ಗೊರಗುಂಟೆಪಾಳ್ಯದಿಂದ ಸೀದಾ ಆ ರೋಡು. ಇಲ್ಲ ಇಲ್ಲಿಂದ ಸೀದಾ ಇಂದಿರಾನಗರ, MG ರೋಡು, ಮೆಜೆಸ್ಟಿಕ್ಕು ಆ ರೂಟು. ಈಗ ನಮಗೆ ಮೆಜೆಸ್ಟಿಕ್ ರೂಟ್ ಹೋದ್ರೇ ಬೆಸ್ಟು. ಕಿಲೋಮೀಟ್ರ್ ಕಡಿಮೆ ಇದೆ, ಆರಾಮಾಗಿ ಹೋಗ್ಬಿಡ್ಬೋದು. ಇದು ಮತ್ತೆ ಸಿಟಿಯಿಂದ ಆಚೆ ಹೋಗಿ ಕ್ಯಾಮ್ರಾ ಬೇರೆ ಐತಪ್ಪ. ಫೈನಲ್ಲಿ ನೋಡ್ತಾ ಇರ್ಬೋದು, ಅನ್ಲೋಡಿಂಗ್ ಪಾಯಿಂಟ್ಗೆ ಬಂದಿದ್ದೀನಿ. ಗಾಡಿ ಎಂಟ್ರಿ ಮಾಡಿಸಿದ್ದಾಯ್ತು, ಒಂದು 20 ನಿಮಿಷ ಹೇಳ್ತೀನಿ ಅಂದಿದ್ದಾರೆ. ಅಲ್ಲಿ ಎಂಟ್ರಿ ಆಗಿದ ತಕ್ಷಣ ನೋಡ್ತಾ ಇರ್ಬೋದು, ಇಲ್ಲಿ ಕಾಟ ಇದೆ. ಪೇಮೆಂಟ್ ಮಾಡಿಸ್ಕೊಂಡು ಸೀದಾ ಅಲ್ಲಿ ಗಾಡಿ ನಿಂತಿದೆಲ್ಲ ಅಲ್ಲಿ ಹಾಕಬೇಕು. ಟಾರ್ಪಲ್ಲೆಲ್ಲ ಬಿಚ್ಚಿಬಿಟ್ಟಿದ್ದೀನಿ. ನನ್ನ ಬಟ್ಟೆ ಆಗಿರೋದು ನೋಡ್ರಿ, ಗಲೀಜು ಎದ್ದೋಗ್ಬಿಟ್ಟಿದ್ದೀನಿ. ಊಟನೂ ಮಾಡಿಲ್ಲ, ಟಿಫನ್ನು ಮಾಡಿಲ್ಲ. ಮೇನಾಗಿ ಹೇಳ್ಬೇಕಂದ್ರೆ ಮುಖನೂ ತೊಳೆದಿಲ್ಲ ಇನ್ನು. ಈಗ ಫಸ್ಟೆಲ್ಲ ಮುಖ ತೊಳ್ಕೊಂಡು ಹೋಗಿ ಊಟ ಮಾಡಿಕೊಂಡು ಅನ್ಲೋಡೋದು ಮಾಡ್ಸೋಣ. ಅಲ್ಲಿ ಎಂಟ್ರಿ ಆಗಿದ ತಕ್ಷಣ ಅನ್ಲೋಡಿಂಗ್ ಪಾಯಿಂಟ್ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ನನಗೆ ಗೇಟ್ ಹತ್ರ ಕೇಳೋದು.